ಇಲ್ಲಿ 425 ಕೋಟಿ ಎನ್ಯುಮರೇಟರ್ಸ್ಗೆ ಪ್ಲಸ್ 250 ಕೋಟಿ ಸಾಫ್ಟ್ವೇರ್ಗೆ ಟೋಟಲಿ 670 ಕ್ರೋರ್ಸು ಬಡ್ಜೆಟಲ್ಲಿ ಮಾರ್ಕ್ ಆಗಿರ್ತಕ್ಕಂಥದ್ದು ಇದಕ್ಕೆ ಈ ಸರ್ವೆಗೆ. ಜೊತೆಗೆ ಹಳೆ ಕಾಂತರಾಜ್ ಕಮಿಷನ್ ಸರ್ವೆನಲ್ಲಿ 168 ಕೋಟಿ ಪ್ಲಸ್ 20 ಕೋಟಿ ಅಂದರೆ ಟೋಟಲ್ಗೆ 860 ಕೋಟಿ. ನಾನು ಇದನ್ನೇ ಒಂದು ಕಂಪ್ಯಾರಿಸನಲ್ಲಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಹೋಗಿ ಬರ್ತೇನೆ. ನಾಗಮೋಹನ್ ದಾಸ್ ಆಯೋಗದಲ್ಲಿ ಏನು ಮಾಡಿದ್ರು ಇಲ್ಲ ಬೇಗನೆ 20 ಸೆಕೆಂಡ್ಸ್ ಮುಗಿಸ್ತೀನಿ. ನಾಗಮೋಹನ್ ದಾಸ್ ಆಯೋಗದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು BJP ಸರ್ಕಾರದಲ್ಲಿ ಏನು ರೆಕಮೆಂಡೇಷನ್ಸ್ ಕೊಟ್ಟಿದ್ವಿ ಅದೇ ರೆಕಮೆಂಡೇಷನ್ಸ್ನ ಸ್ವಲ್ಪ ಮಾರ್ಪಾಡು ಮಾಡಲಿಕ್ಕೆ ನೀವು 165 ಕೋಟಿ ಪ್ಲಸ್ 20 ಕೋಟಿ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು. ಜೊತೆಗೆ ಅದು ಮಾಡಿದಾಗ ಏನು ಪೋಲಾಯ್ತಲ್ಲ, ಈಗ ಹಿಂದ್ಗಡೆ ಕಾಕಾ ಕೇಲೇಕರ್ BP ಮಂಡಲ್ಗೆ ಏನು ಮಾಡಿದ್ರಲ್ಲ ಅದೇ ರೀತಿ ಮಾಡ್ತೀರಿ ಅಂತಕ್ಕಂಥ ಗುಮಾನಿ ನಮಗಿದೆ. ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಿರಲಿ, ಕಾಂಗ್ರೆಸ್ಗೆ OBC ಬಗ್ಗೆ ವೋಟ್ ಬ್ಯಾಂಕಾಗಿ ಮಾತ್ರ ಬಳಸ್ಕೊಳ್ಳುತ್ತೆ ಹೊರತು ಬದ್ಧತೆ ಅನ್ನತಕ್ಕಂಥದ್ದು ಖಂಡಿತವಾಗ್ಲೂ ಇಲ್ಲ. ಈಗ ನೀವು ಮಾಡಕ್ ಹೊರಟಿದ್ದೀರಲ್ಲ ಸರ್, ನೀವಲ್ಲ, ಈಗ ಭಾರತ ಸರ್ಕಾರ ಮಾಡಕ್ ಹೊರಟಿದೆ ಅಲ್ಲ ಸರ್, ಆ ಒಂದು ಸತ್ತಡಿ ಸರ್, ಆ ಒಂದು ಸಮೀಕ್ಷೆಯ ಬಗ್ಗೆ ನಾಳೆ ಆ ಒಂದು ಸಮೀಕ್ಷೆಯ ಬಗ್ಗೆಯೂ ಕೂಡ ರಾಜಕೀಯವಾಗಿ ವಿರೋಧಗಳು ವ್ಯಕ್ತವಾಗುತ್ತೆ. ನೀವು ಇವತ್ತು ಹೇಗೆ ವಿರೋಧ ವ್ಯಕ್ತ ಮಾಡಿದ್ದೀರಾ ಆ ಥರದ ವಿರೋಧಗಳು ಗಣತಿಗಾಗಲ್ಲ. ಬಟ್ ನೀವು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದೀರಿ, ನೀವು ಪಾರದರ್ಶಕವಾಗಿ ಮಾಡ್ತಾ ಇಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಸರಿ ಇಲ್ಲ, ನೀವು ಬರ್ತಾ ಇರುವಂಥ ಸಮೀಕ್ಷೆ ಮಾಡೋರು ಅವ್ರ ಕಾರ್ಯವೈಖರಿ ಸರಿ ಇಲ್ಲ ಅಂತ. ಸೊ ಹಿಂಗೆ ಆಗ್ತಾ ಹೋದರೆ ಸರಿಯಾದಂತಹ ದತ್ತಾಂಶಗಳು ಹೆಂಗೆ ಕಲೆಕ್ಟ್ ಮಾಡೋದು? 31 ಪ್ರಶ್ನೆಗಳು ಈಗೇನು ಸರ್ಕಾರ ಈಗಾಗಲೇ ಹೊರಡಿಸಿದೆ. 32 ಪ್ರಶ್ನೆ ಟೋಟಲ್ ನಮ್ಮ ಪರ್ಸ್ನಲ್ ಹೆಸರು ಆಧಾರ್ ಕಾರ್ಡ್ ಎಲ್ಲ ಸೇರಿಸ್ಕೊಂಡು ಕೇವಲ 32 ಪ್ರಶ್ನೆ. ಒಂದು ಎರಡನೇದು ಈಗಾಗಲೇ ಪ್ರಶ್ನೆಗಳನ್ನು ಸಾರ್ವಜನಿಕ ವಲಯಕ್ಕೆ ಬಿಡ್ತಾರೆ, ನವೆಂಬರ್ ನಂತರ ಬಿಡ್ತೀವಿ ಅಂತ ಹೇಳಿದ್ದಾರೆ. ಚರ್ಚೆ ಆಗಲಿ, ಯಾವ ರೀತಿ ಕಾಂತರಾಜ್ ಆಯೋಗದಲ್ಲಿ ಮಾಡಿದ್ರು ಈ ರೀತಿ ಮಧುಸೂದನ ನಾಯಕ ಅವಧಿಯಲ್ಲಿ ಮಾಡಿಲ್ಲ. ಆದರೆ ನಮ್ಮ ಸರ್ಕಾರ ಏನಿದೆ ಬದ್ಧತೆಯಿಂದ ಪ್ರತಿಯೊಬ್ಬರಿಗೂ ಪ್ರಶ್ನೆಗಳು ತಲುಪಿಸುತ್ತೆ. ಅದರ ಆಬ್ಜೆಕ್ಷನ್ಸ್ ಇದ್ರೆ ಮಾಡ್ಬೋದು, ಅದಾದಮೇಲೆ ಪ್ರಶ್ನೆಗಳನ್ನ ಅಕಸ್ಮಾತ್ ಅವರು ತಿದ್ದುಪಡಿ ಇದ್ರೆ ಮಾಡ್ಕೊಳ್ತೇವೆ. ಒಂದೇ ಒಂದು ರೂಪಾಯಿ ಸಾರ್ವಜನಿಕ ದುಡ್ಡು ಖರ್ಚು ಮಾಡಲ್ಲ ಅವರು BJP ಅವರು. ಹಂಗೆ ಆಗ್ಬಿಟ್ಟೆ ಫ್ರೀಯಾಗಿ ಮಾಡ್ತಾರೆ, ಫ್ರೀಯಾಗಿ ಮಾಡ್ತಾರೆ ಅವರು. ನೋಡಿ, ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನೋಡಿ 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 ಒಂದು ತಿಳ್ಕೊಳ್ಳಿ, ಬದ್ಧತೆಯಿಂದ ಅಕಸ್ಮಾತ್ ಏನಾದರೂ ದತ್ತಾಂಶಗಳು ಬಹಿರಂಗ ಆದ್ರೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ. ನೋಡಿ, ಈ ಸರ್ಕಾರಕ್ಕೆ ಏನ್ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ, ಇವರೇ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ, ನಾವು ಎಲ್ಲೂ ಸಹ ಬಹಿರಂಗ ಮಾಡುವುದಿಲ್ಲ ಅಂತ. ಆದ್ರೆ ಒಂದ್ ನಿಮಿಷ, ಸರ್ಕಾರ ಏಜಿ ಹಾಕಿರೋದೇನು? ಕಮಿಷನ್ ಹಾಕಿರೋದು ಸರ್ ಕರೆಕ್ಟಾಗಿ ಹೇಳೋರು ರಮೇಶ್ ಬಾಬು ಅವರು. ಸರ್ಕಾರ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು PS ಆಯ್ತಾ, ಜೊತೆಗೆ ಒಂದ್ ನಿಮಿಷ ಅಣ್ಣ, ಅಧಿಕಾರಿ ಆಯ್ತಾ. ಕಮಿಷನ್ಗೆ ಮಾತ್ರ ಗೊತ್ತಿರಬೇಕು ಯಾರಿಗೆ, ಮಧುಸೂದನ್ ನಾಯಕ್ ಮತ್ತು ಕಮಿಷನರ್ ಯಾರಿದ್ದಾರೆ ಮತ್ತು ಆ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ. ಅದು ಬಿಟ್ಟು ಬೇರೆಯವ್ರ ಹತ್ರ ಯಾಕೆ ಬೇರೆಯವ್ರು ಬಂದು ಯಾಕೆ ಕುತ್ಕೊಂತ ಇದಾರೆ ಅಲ್ಲಿ? ಬೇರೆಯವರು ಬಂದು ಯಾಕೆ ಕುತ್ಕೊಂತ ಇದ್ದಾರೆ? ಮುಖ್ಯಮಂತ್ರಿಗಳು PS ಯಾಕೆ ಕುತ್ಕೊಂತಾರೆ? ಮುಖ್ಯಮಂತ್ರಿಗಳು OS ಯಾಕೆ ಬಂದು ಕುತ್ಕೊಂತಾರೆ? ಮುಖ್ಯಮಂತ್ರಿಗಳು XPS ಯಾಕೆ ಬಂದು ಕುತ್ಕೊಂತಾರೆ? ನೀವು ಬಂದು ಕುತ್ಕೊಂತಾರೆ, PS ಬಂದು ಕುತ್ಕೊಂತಾರಲ್ಲ, ಮಾಹಿತಿ ಕರೆಕ್ಟ್ ನೀವು ಬಂದು ಕುತ್ಕೊಂತಾರಲ್ಲ, BJP ಬಂದು ಕುತ್ಕೊಂತಾರೆ, ಯಾಕೆ ಕುತ್ಕೊಂತೀರಾ? ಅಬ್ಜೆಕ್ಷನ್ ಇಲ್ಲಿದೆ, ಅಬ್ಜೆಕ್ಷನ್ ಸಮಸ್ಯೆ ನಿಮಗೆ ಗೊತ್ತಿಲ್ಲ ಅಣ್ಣ, ನಮಗೆ ಗೊತ್ತಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಜಾತಿ ಗಣತಿ ಬೇಕಾ ಬೇಡವಾ ಅನ್ನುವಂತಹ ವಿಚಾರ ಈಗ ಅಪ್ರಸ್ತುತ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಸಮೀಕ್ಷೆ ಅಂತ್ಯ ಆಗೋಕ್ಕೆ ಬಂದಿದೆ. ಈ ಸಮೀಕ್ಷೆಯ ಫಲಶ್ರುತಿ ಏನು ಅಂತ ಇಡೀ ರಾಜ್ಯದ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಇದರಿಂದ ಸಾಮಾಜಿಕ ನ್ಯಾಯ ಸಿಗುತ್ತಾ ಅಥವಾ ಸಿಗುವಂತಹ ಸೌಲಭ್ಯಗಳಿಂದ ನಾವೆಲ್ಲರೂ ವಂಚಿತರಾಗ್ತೀವಾ ಅಥವಾ ಜಾತಿ ಸಮುದಾಯಗಳ ದತ್ತಾಂಶಗಳನ್ನ ಇಡ್ಕೊಂಡು ಇವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳಿವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ನಾವು ತುಂಬಾ ತಾಳ್ಮೆಯಿಂದ ಸಾವಧಾನವಾಗಿ 1 hour 2 hour ಟೈಮ್ ಕೊಟ್ಟು ಸಮೀಕ್ಷೆಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಲ್ಲ, ನಾವು ಈ ರಾಜ್ಯದ ಜನ ನಮಗೆ ತಿಳ್ಕೊಳ್ಳುವಂತಹ ಹಕ್ಕು ಅಧಿಕಾರ ಇದೆ. ಈ ನಿಟ್ಟಿನಲ್ಲಿ ಕಮಿಷನ್ ಮಾಡುತ್ತೋ ಸರ್ಕಾರ ಮಾಡುತ್ತೋ ಅಥವಾ ರಾಹುಲ್ ಗಾಂಧಿ ಅವ್ರು ಮಾಡ್ತಾರೋ ಗೊತ್ತಿಲ್ಲ. ಇದರಿಂದ ಆಗುವಂತಹ ಫಲಶ್ರುತಿ ಏನು ಅಂತ ತಿಳ್ಕೊಳ್ಳುವಂತಹ ಹಕ್ಕು ನಮಗಿರೋದ್ರಿಂದ ನಾನು ರಾಜ್ಯದ ಜನರ ಪರವಾಗಿ ಕರ್ನಾಟಕ ಸರ್ಕಾರ ಮತ್ತು ರಾಹುಲ್ ಗಾಂಧಿ ಅವರ ಬಹು ಪ್ರೀತಿಯ ನಿರೀಕ್ಷಿತ ಈ ಗಣತಿಯಿಂದ
ಸಾಮಾಜಿಕ ನ್ಯಾಯ ಜೊತೆಗೆ ಜನರ ಸ್ಥಿತಿಗತಿಗಳ ಉದ್ಧಾರ ಮತ್ತು ಇದರಿಂದ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಗಲಿಬಿಲಿ ಗೊಂದಲ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳದಿದ್ರೆ ಸಾಕು ಅಂತ ಹೇಳ್ತಾ ಇವತ್ತಿನ ಈ ರಾಧಕ್ಕ ಪಂಚಾಯಿತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಪಂಚಾಯಿತಿಯನ್ನು ಇಟ್ಕೊಂಡು ಮತ್ತೆ ಬರ್ತೀನಿ. ಇದು ಈ ದಿನದ ಸ್ಪೆಷಲ್ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.